ANMR ನ್ಯೂಸ್ಗೆ ಸ್ವಾಗತ. ಯುವತಿ ಮೇಲೆ ಕಣ್ಣು ಹಾಕಿದವನ ಕೊಲೆ ಮಾಡಿದ್ದ ಆರೋಪಿಗಳ ಬಂಧನ. ತವರು ಮನೆ ಸೇರಿದ್ದ ಪತ್ನಿ ಆರೋಗ್ಯ ವಿಚಾರಿಸಲು ಹೋಗಿ ಯುವತಿ ಮೇಲೆ ಕಣ್ಣು ಹಾಕಿದ್ದ ವಿವಾಹಿತನನ್ನು ಕೋಲಾರ ನಗರದಲ್ಲಿ ಕಳೆದ ಶನಿವಾರ ರಾತ್ರಿ ಅಟ್ಟಾಡಿಸಿಕೊಂಡು ಹಲ್ಲೆ ಮಾಡಿ ಕೊಲೆ ಮಾಡಿದ್ದ ಆರೋಪಿಗಳನ್ನು ಕೋಲಾರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊಲೆಯಾದ ವ್ಯಕ್ತಿ 28 ವರ್ಷದ ಉಸ್ಮಾನ್ ಆಗಿದ್ದು, ಆತನ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿದ ಆರೋಪಿಗಳನ್ನು ಕೋಲಾರ ಗಲ್ಲುಪೇಟೆ ವ್ಯಾಪ್ತಿಯ ಆಫ್ರೀದ್, ಜಮೀರ್, ನಸೀರ್ ಮತ್ತು ಸಲ್ಮಾನ್ ಪಾಷಾ ಎಂದು ಗುರುತಿಸಲಾಗಿದೆ. ಕೊಲೆಯಾದ ಉಸ್ಮಾನ್ ಕಳೆದ 5 ವರ್ಷಗಳ ಹಿಂದೆ ಮಹಿಳೆಯೊಬ್ಬರನ್ನು ಪ್ರೀತಿಸಿ ಮದುವೆಯಾಗಿದ್ದ. ಆಕೆಗೆ ಕಿಡ್ನಿ ವಿಫಲವಾಗಿ ತಾಯಿ ಮನೆ ಸೇರಿದಳು. ಪತ್ನಿಯ ಆರೋಗ್ಯ ವಿಚಾರಿಸಲು ಬಂದು ಹೋಗುತ್ತಿದ್ದಾಗ ಆಕೆಯ ಸಂಬಂಧಿ ಯುವತಿ ಮೇಲೆ ಪ್ರೀತಿ ಮೂಡಿದೆ. ಆಕೆಯನ್ನು ಮದುವೆಯಾಗಲು ಪ್ರಯತ್ನ ನಡೆಸಿದ್ದಾನೆ. ಇದು ಗೊತ್ತಾಗಿ ಪತ್ನಿ ಉಸ್ಮಾನ್ ವಿರುದ್ಧ ನಗರ ಮಹಿಳಾ ಪೊಲೀಸ್ ಠಾಣೆಗೆ ದೂರು ಸಹ ನೀಡಿದ್ದರು. ನಂತರ ಬೇರೆಯಾಗಿದ್ದರು. ಇತ್ತ ಯುವತಿಯನ್ನು ಪುಸರಾಯಿಸುವ ಕೆಲಸವನ್ನು ಉಸ್ಮಾನ್ ಮುಂದುವರಿಸಿದ್ದ. ಕಳೆದ ಶನಿವಾರ ರಾತ್ರಿ ಮತ್ತೆ ಪತ್ನಿ ಭೇಟಿಯಾಗಲು ಹೋಗಿದ್ದಾನೆ. ಇದೇ ಸಂದರ್ಭದಲ್ಲಿ ಯುವತಿ ಮನೆಗೆ ಹೋಗಿ ಆಕೆಯನ್ನು ತನಗೆ ಮದುವೆ ಮಾಡಿಕೊಡುವಂತೆ ಆವಾಜ್ ಹಾಕಿದ್ದಾನೆ. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದಿದ್ದು, ಯುವತಿಯ ಕುಟುಂಬಸ್ಥರು ಅಟ್ಟಾಡಿಸಿಕೊಂಡು ಹಲ್ಲೆ ನಡೆಸಿದ್ದರು. ನೂರ್ ನಗರದ ಬಳಿ ಸ್ಥಳೀಯರು ಸೇರುತ್ತಿದ್ದಂತೆ ಆರೋಪಿಗಳು ಉಸ್ಮಾನನ್ನು ಸ್ಥಳದಲ್ಲೇ ಬಿಟ್ಟು ಅಟ್ಟಾಡಿಸಿಕೊಂಡು ಬಂದಿದ್ದ ತಂಡ ಹೊರಟು ಹೋಗಿತ್ತು. ನಂತರ ಆತನನ್ನು ಆಸ್ಪತ್ರೆಗೆ ಅಲ್ಲಿನ ಜನ ಸೇರಿಸಿದ್ದರು. ಹಲ್ಲೆಯಿಂದ ತೀವ್ರ ಗಾಯಗೊಂಡಿದ್ದ ಆತ ಆಸ್ಪತ್ರೆಯಲ್ಲಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡ ನಂತರ ಅಟ್ಟಾಡಿಸಿಕೊಂಡು ಓಡಿದ ಕುಟುಂಬದ 4 ಆರೋಪಿಗಳ ಬಂಧನ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ.